11 ಬುಲೆಟ್ ನಾಯಕರ ಗಮನಕ್ಕೆ ಎರಡೂ ತಂಡಗಳ 12th ಮೆಂಬರ್ ಕಳಿಸ್ಕೊಡ್ಬೇಕು ನಿಮ್ಮನ್ನ ಕೇಳ್ತಾ ಇದ್ದೇವೆ ಕೂಡ. ಆದಷ್ಟು ಬೇಗ ಪಂದ್ಯಾಟ ಕೂಟದ ಆರಂಭವನ್ನು ಕಾಣಬೇಕಾಗುತ್ತೆ. ಕೂಡ ಹಂತದಲ್ಲಿ ಅಂಗಣ ಒಳಭಾಗವನ್ನು ಕಡ್ಕೊಳ್ತಾ ಇದ್ದಾರೆ. ಎಕ್ಸ್ಟ್ರಾ ಪ್ಲೇಯರ್ ಬನ್ನಿ ಅಣ್ಣ. ಪಾಂಚಜನ್ಯ ಕೋಟದ ವಿರುದ್ಧವಾಗಿ 11 ಬುಲೆಟ್ಸ್ ಎರಡೂ ತಂಡಗಳ ಎಕ್ಸ್ಟ್ರಾ ಪ್ಲೇಯರ್ಸ್ ಆದಷ್ಟು ಶೀಘ್ರ ಬರಬೇಕೆನ್ನುವಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಈ ಪಂದ್ಯಾಟ ಬಳಿಕ ಅಂತಿಮ ಒಂದು ಪಂದ್ಯಾಟ ಕೂಡ ಇರ್ತದೆ. ಆದಷ್ಟು ಬೇಗ ಪಂದ್ಯಾಟವನ್ನು ಮುಗಿಸುವಂತ ಲೆಕ್ಕಾಚಾರ ಇದೆ. ನೀವು ಡಿಲೇ ಮಾಡಿದರೆ ಮತ್ತೆ ಪಂದ್ಯಾಟ ವಿಳಂಬವಾಗುತ್ತೆ. ದಯವಿಟ್ಟು ಗಮನಿಸಿ ಅನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದೀವಿ. ಯಾಸಿನ್ ಸಾರಥದ ವೈ ಸ್ಪೋರ್ಟ್ಸ್ ಈ ಟೂರ್ನಮೆಂಟಿನ ನೇರ ಚಿತ್ರೀಕರಣವನ್ನು ಕೂಡ ವಿಶ್ವದಾದ್ಯಂತ ನೇರ ಪ್ರಸಾರವನ್ನು ಮಾಡ್ತಾ ಇರ್ತಕ್ಕಂಥ ಒಂದು ಸಂಸ್ಥೆ ಕೂಡ. ಬಹುಶಃ ಕನ್ನಡ ನಾಡಿನ ಜನಪ್ರಿಯ ತಂಡಗಳು ಆಟಗಾರರು ಯಶಸ್ಸಿನ ಪಂದ್ಯಾಟವನ್ನು ಮೈದಾನ ದಾಖಲಿಸ್ತಾ ಇದ್ದಾರೆ. ಬುಲೆಟ್ಸ್ ಮತ್ತು ಪಾಂಚಜನ್ಯ ಕೋಟ ಎರಡೂ ತಂಡಗಳ ಎಕ್ಸ್ಟ್ರಾ ಪ್ಲೇಯರ್ಸ್ ರಿಪೋರ್ಟ್ ಅನ್ನು ಮಾಡಿಕೊಡ್ಬೇಕು ನಿಮ್ಮನ್ನ ಕೇಳ್ತಾ ಇದ್ದೇವೆ. ನೀವು ಬರದೆ ಹೋದ್ರೆ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಲೆಸ್ ಆಗುತ್ತೆ ಅಷ್ಟೇ. ಗಮನಿಸಿ. ಮೊದಲ ಚೆಂಡಿ ತನ್ಮದ ಬೌಲರ್ ಶಾಟ್ ತನ್ಮದಕ್ಕಾಗಿ ಮಿಡ್ಡಿ ಕಡಿವಾದಲ್ಲಿ ಮೊದಲ ಚಡ್ಕ 6 ಓಟಗಳ ಸೇರ್ಪಡೆ ಅಂಕಿ ಅಂಶಗಳ ಪಾಟಿಯನ್ನು ಕಾಡ್ಕೊಳ್ತಾ ಇದೆ. ಹಂತದಲ್ಲಿ ತಂಡದ ಮೊತ್ತ 6 ಓಟವನ್ನು ತಲುಪ್ತಾ ಇದೆ. ಚಾಲೆಂಜ್ ಗಣೇಶ ಮತ್ತು ವಿನೋದ್ ಶ್ರೀನಿವಾಸ್ ಆರಂಭಿಕ ಹಂತದ ಆಟಗಾರರು ಮೊದಲ ಷಡ್ಕವನ್ನು ಕೂಡ ವಿನೋದ್ ಶ್ರೀನಿವಾಸ್ 5 ಜನ ಪರ ದಾಖಲಿಸಿದರು. ಆರಂಭಿಕವನ್ನು ಚಾಲ್ತಿಯಾದ ನಗದವನ್ನು ಕಂಡಿರುವಂತಹ ಚೆಂಡು ತಣ್ಣಿ ಓಟವನ್ನು ಕಾಣುವಂತಹ ಪ್ರಯತ್ನ ಕಬಾಡ್ಸಿವಾದ ನಡುವೆ ಓಟಗಳ ಪೂರೈಕೆಯನ್ನು ಕೂಡ ವಿನೋದಿ ಹಂತ ದಾಖಲಿಸ್ತಾ ಇದ್ದಾರೆ. 5 ಓವರ್ಗಳ ಪಂದ್ಯಕೂಟದಲ್ಲಿ 1 ಓವರ್ ಮಾತ್ರ ಪವರ್ ಪ್ಲೇ ಚಾಲ್ತಿಯನ್ನು ಕಂಡುಕೊಳ್ತದ. ತನ್ನ ಮೊತ್ತ ಅಂಕಿ ಅಂಶಗಳ ಪಟ್ಟಿಯಲ್ಲಿ 7 ಓಟಗಳ ದಾಖಲಾತಿಯನ್ನು ಕಾಣ್ತಾ ಇದೆ. ಮತ್ತೆ ಒಲ್ಶಾಟ್ ದಾಖಲಾತಿಯನ್ನು ಕಾಣಬಲ್ಲ. ಚೆಂಡು ಲಾಂಗಾನಿ ಭಾಗವನ್ನು ಕಾಣುತ್ತಾ ಇದೆ. 1 ಬೌನ್ಸ್ ಬೌಂಡ್ರಿ 4 ಓಟಗಳ ಸೇರ್ಪಡೆ. ಚಾಲೆಂಜ್ ಗಣೇಶ ಈ ಬೌಂಡ್ರಿಯನ್ನು ಇವಾಗ ಸಿಡಿಸ್ತಾ ಇದ್ದಾರೆ. ತಳ ಮತ ಅಂಕಿ ಅಂಶಗಳ ಪಟ್ಟಿಯನ್ನು ಕಾಡ್ಕೊಂಡ ತಂಡ ಈತ 11 ಓಟವನ್ನು ತಲುಪ್ತಾ ಇದೆ. 11 ಫಾರ್ ವಿತೌಟ್ ಲಾಸ್. ಶಾಳಬೆದ ಚೆಂಡು ಮತ್ತೆ ಫುಲ್ ಮಾಡುವಂತ ಪ್ರಯತ್ನಗಳು ಕವರ್ಸ್ ದಾಖಲಾಗ್ತಾ ಇದೆ. ಡೀಪ್ ಕವರ್ಸ್ ನಡುವೆ ಚೆಂಡನ್ನ ಮತ್ತೆ ಇವಾಗ ಟ್ಯಾಪ್ ಮಾಡ್ತಾ ಇದ್ದಾರೆ ಗಣೇಶ್. ಬಾರಿ 2ನೇ ಓಟ್ಗಳ ಪೂರೈಕೆಯನ್ನು ಕೂಡ ಮಾಡಿಕೊಂಡ್ರು. ಅವಳಿ ಓಟ ಅಂಕಿ ಅಂಶಗಳ ಪಟ್ಟಿಯನ್ನು ಕಡ್ಕೊಳ್ತಾ ಇದೆ. ಸ್ಕೋರ್ ಮೊತ್ತ 13 ಮೊತ್ತ ದಾಖಲಾಗ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬಿಡ್ತಾ ಇಲ್ಲ. ಮತ್ತೊಂದು ಡಾಲರ್ ಚೆಂಡುಗಳ ಸೇರ್ಪಡೆ. ಓವರ್ ಮತ್ತೆ ಮುಂದುವರಿಕೆಯೂ ಕೂಡ ಅಂಗಣ ಒಳ ಭಾಗವನ್ನು ಕಡ್ಕೊಳ್ತಾ ಇದೆ. ಅಣ್ಣ ಬಬಲರ್ ನೇಮ್ ತಿಳಿಸಬೇಕು. ಮತ್ತೆ ನಿಮ್ಮನ್ನ ಕೇಳ್ತಾ ಇದ್ದೀವಿ ಕೂಡ 11 ಬುಲೆಟ್ಸಿನ ಪರವಾಗಿ. ಓಟಗಳ ಅವಕಾಶವನ್ನು ಮತ್ತೆ ಮಾಡಿಕೊಡ್ತಾ ಇದ್ದಾರೆ. 30 ಓಟಗಳು ಅಂಕಿ ಅಂಶಗಳ ಪಟ್ಟಿಯಲ್ಲಿ ಮತ್ತೆ ಸೇರ್ಪಡೆಯನ್ನು ಕಾಣ್ತಾ ಇದೆ ಕೂಡ. ಆರಂಭಿಕ ಮುಕ್ತಾಯದ 6 ಚೆಂಡುಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 14 ಓಟಗಳು. 14 ಫಾರ್ ವಿತೌಟ್ ಲಾಸ್ ಪಾಂಚಜನ್ಯ ಕೋಟ. ಲತಾ ಶೆಟ್ಟಿ ಅವರ ಸಾರಥ್ಯದ ಹೆಮ್ಮೆಯ ತಂಡ ಕೂಡ ಪಾಂಚಜನ್ಯ ಕೋಟ. ಇತ್ತೀಚೆಗೆ BSc ಬ್ಯಾಟರಾಯನ ಪಂದ್ಯಾಟದಲ್ಲಿ 5 ಲಕ್ಷ ರೂಪಾಯಿ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿತ್ತು.
ಅವಿಸ್ಮರಣೀಯ ಪಂದ್ಯಾಟದಲ್ಲಿ ಸಸ್ಸಿಗ್ ನಾಗರಾಜ್ ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿಯಾಗಿ ದ್ವಿಚಕ್ರ ವಾಹನವನ್ನು ಕೂಡ ಪಡ್ಕೊಂಡ್ರು. ಐತಿಹಾಸಿಕ ದಾಖಲೆ ಪಂದ್ಯಾಟವನ್ನು ಕೂಡ BSC ಬ್ಯಾಟರಾಯನಪುರ ಈ ಟೆನ್ನಿಸ್ ಬಾಲ್ ಇತಿಹಾಸದಲ್ಲಿ ಈ ಋತುವಿನಲ್ಲಿ ನಡೆಸಿದಂತ ಒಂದು ತಂಡ ಕೂಡ. ಗಾಳಿ ಬರ್ತಾ ಇದೆ, ಇತ್ತ ತಣ್ಣನೆಯ ವಾತಾವರಣ ಮತ್ತೆ ಸೃಷ್ಟಿ ಆಗ್ತಾ ಇದೆ. ಆದಷ್ಟು ಬೇಗ ಪಂದ್ಯಾಟ ಮುಂದುವರಿಕೆಯನ್ನು ಕಾಣಬೇಕು. ಎಸ್ಗಾರ್ಗೆ ಭಾಗವನ್ನ ಮತ್ತೆ ಎಸ್ಗಾರು ಕಾಣ್ತಾ ಇದ್ದಾರೆ 2ನೇ ಓವರ್ ಮೊದಲ ಚೆಂಡಿಗಾಗಿ. ಫುಲ್ಟಾನ್ ಮದ ಚೆಂಡು ಮಧ್ಯೆ ಫುಲ್ ಚಾರ್ಜ್ ದಾಖಲಿಸುವಂತ ಪ್ರಯತ್ನ. ಅಂಗಣ ಒಳ ಭಾಗವನ್ನು ಕಂಡ್ರು, ಮತ್ತೆ ಕ್ಯಾಚ್ ಅವಕಾಶಗಳಿತ್ತು. ಕ್ಯಾಚ್ಗಳನ್ನ ಈ ಹಂತದಲ್ಲಿ ಪಡ್ಕೊಳ್ತಾ ಇಲ್ಲ. ಅಂಕಿ ಅಂಶಗಳ ಪಡೆಯಲು ಏನೋದು ಹೊಡೆತ ಮಿಡ್ಗಡೆ ಸಾಕ್ತಾ ಇದೆ. ಚಿತ್ರಕ್ಷಣೆ ಮತ್ತೆ ದಾಖಲಾತಿಯನ್ನು ಕಟ್ಕೊಳ್ತಾ ಇದ್ದಾರೆ ಬಾರಿ 11 ಬುಲೆಟ್ಸ್ಗಳ ಪರವಾಗಿ. ಮಿಡ್ಗಡೆ ಬಾರಿ ಒಂದೊಡೆ ಹೆಚ್ಚುವರಿ ಸೇರ್ಪಡೆ ಮತ್ತೆ ಅಂಕಿ ಅಂಶಗಳ ಪಡೆಯನ್ನು ಕಟ್ಕೊಳ್ತಾ ಇದೆ. ತನ್ನ ಮೊತ್ತ 16ರ ಮೊತ್ತವನ್ನು ತಲುಪ್ತಾ ಇದೆ ಚಾಲ್ತಿಯ 2ನೇ ಓವರ್ನಲ್ಲಿ. ಸುಂದರತೆ ಸವನ ಕಾಣಬಲ್ಲ ಚೆಂಡು ಇದರ ಮಧ್ಯೆ ಗಣೇಶ್ ಬ್ಯಾಕ್ ಟು ದ ಪವೆಲಿಯನ್. ಚಾಲೆಂಜ್ ಗಣೇಶ್ ವಿಕೆಟ್ ಅನ್ನು ಇವಾಗ ಎಸ್ಗಾರ್ ಟೇಕ್ ಮಾಡ್ತಾ ಇದ್ದಾರೆ. ಪಾಂಚಜನ್ಯ ಮೊದಲ ವಿಕೆಟ್ ಅನ್ನು ಕಳ್ಕೊಂಡ್ರು. ಜಮಾಲ್ ಹೊಸ ಆಟಗಾರ, ಅಂಗಣ ಒಳ ಭಾಗವನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ ಕೂಡ ಇತ್ತ ಪಾಂಚಜನ್ಯ ಕೋಟದ ಪರವಾಗಿ. ಎಸ್ಗಾರ್ಗೆ ಭಾಗವನ್ನು ಮತ್ತೆ ಕಾಣ್ತಾ ಇದ್ದಾರೆ. ಇದರ ಮಧ್ಯೆ ಫುಲ್ ಟಾಸ್ ಜಾಲಿವಾರಿ ಮಿಡ್ಡಿಗಡಿ ಬಾಲ್ ಮತ್ತೆ ಕ್ಯಾಚ್ ಕೈ ಜಾರಿ ಹೋಗ್ತಾ ಇದೆ. ರನ್ನಿಂಗ್ ಕ್ಯಾಚ್ ಅನ್ನ ಪಡೆಯುವಂತ ಪ್ರಯತ್ನ. ಒಂದು ಹಂತದಲ್ಲಿ ಮತ್ತೆ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಜಮಾಲ್ ಮೊದಲ ಜೀವದಾನವನ್ನು ಕೂಡ ಪಡ್ಕೊಂಡ್ರು. ಒಂದರ ಹೆಚ್ಚುವರಿ ಸೇರ್ಪಡೆ ಅಂಕಿ ಅಂಶಗಳ ಪಡೆಯಲಿ ತಂಡದ ಮೊತ್ತ ಇತ್ತ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಹಂತದಲ್ಲಿ 17 ಓಟಗಳು. ಐದನೇ ಚೆಂಡು ಬಾಸದ ಹೊಡೆತ ಕೂಡ ಬಿಡುಗಡೆ ಬಾದಲಿ ಇದರ ಮಧ್ಯೆ ಬೌಂಡ್ರಿ ಬಹಳ ಸುಂದರ ಹೊಡೆತ ಕೂಡ ಪ್ಲೇಸ್ಮೆಂಟ್ ಹೊಡೆತ. ವಿನೋದ್ ದಾಂಡ ಈಗ ಚಿಮ್ತಾ ಇದೆ. 4 ಓಟಗಳ ಸೇರ್ಪಡೆ ಮುಖೇನವಾಗಿ ಅಂಕಿ ಅಂಶಗಳ ಪಟ್ಟಿಯಲ್ಲಿ ಇವಾಗ 21 ಓಟವನ್ನು ತಲುಪ್ತಾ ಇದೆ ಪಾಂಚಜನ್ಯ ಕೋಟ. 5 ಓವರ್ಗಳ ಪದ್ಯ ಅಂಗಣ ಭಾಗವನ್ನು ಇವಾಗ ಕಂಡುಕೊಳ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಕಪ್ 2025 ರೂಪದಲ್ಲಿ ಪಂಡಿತ್ ಅವರುಗಳ ಪದ್ಯ ದಾಂಡುಚಣಿ ರೂಪದಲ್ಲಿ ಮುನ್ನುಗ್ತಾ ಇದೆ. ಸುಂದರತೆ ಹೊಡೆದವನ್ನ ಕಾಣಬಲ್ಲ ಚೆಂಡು ಷಡಕ್ಷಗೊಳಿಸಲು ಒಂದೊಳ ಹೆಚ್ಚು ಸೇರ್ಪಡೆ ಮತ್ತೆ ಕ್ಷೇತ್ರರಕ್ಷಣೆ ಮಾಡಿಕೊಂಡ್ರು. ಒಂದೊಳ ಹೆಚ್ಚುವರಿಯ ಪೂರೈಕೆಯನ್ನು ಕೂಡ ಆಟಗಾರರು ಮಾಡ್ತಾ ಇದ್ದಾರೆ. ಅಂಕಿ ಅಂಶಗಳ ಪಡೆಯನ್ನು ಕಡ್ಕೊಳ್ತಾ ಇದೆ ಕೂಡ. ಆರಂಭಿಕ ಮುಕ್ತಾಯದ 2 ಓವರ್ಗಳಲ್ಲಿ ತಂಡದ ಮೊತ್ತ 22 ಓಟಗಳು. ಮೊದಲ 2 ಓವರ್ಗಳು ಮುಗಿತಾ ಇದೆ. ತಂಡ ಮೊತ್ತ 22-1. ಇತ್ತ 3ನೇ ಓವರ್ ಆರಂಭವನ್ನು ಇವಾಗ ಮತ್ತೆ ಕಾಣ್ತಾ ಇದೆ ಕೂಡ 11 ಬುಲೆಟ್ಸ್ಗಳ ಪರವಾಗಿ. ಎಸ್ಗಾರಿಕೆ ಭಾಗವನ್ನು ಮತ್ತೆ ಕಾಣ್ತಾ ಇದ್ದಾರೆ. ಶಾಟ್ ರಾಜಿಂಗ್ ಡೆಲಿವರಿ ಇದರ ಮಧ್ಯೆ ಬಾಸದ ಒಂದು ಫ್ಲೈಟ್ ಶಾಟ್ ಬ್ಯಾಕ್ವರ್ಡ್ ಪಾರ್ಟಿ ಬಾದಲ ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟಗಳ ಸೇರ್ಪಡೆ ಅಂಕಿ ಅಂಶಗಳ ಪಡೆಯನ್ನು ಕಡ್ಕೊಳ್ತಾ ಇದೆ. ತನ್ನ ಮೊತ್ತ 26 ಓಟವನ್ನು ತಲುಪ್ತಾ ಇದೆ. ಚಾಲ್ತಿಯ 3ನೇ ಓವರ್ ಹಂತದಲ್ಲಿ ಪಂದ್ಯಾಟ ಮುನ್ನುಗ್ತಾ ಇದೆ ಪಾಂಚಜನ್ಯ ಕೋಟ.
ತಾಟಿ ಮುಟ್ಟಿ ಓಟವನ್ನು ದಾಖಲಿಸುವ ಪ್ರಯತ್ನಗಳು ಸಾಗ್ತಾ ಇದೆ. ಇದನ್ನು ಮತ್ತೆ ಓಟ್ಗಳ ಪೂರೈಕೆಯನ್ನು ಕೂಡ ಜಮಾನ್ ಮಾಡಿಕೊಂಡ್ರು. ಒಂದೋಟ ಮಾತ್ರ ಹೆಚ್ಚುವರಿ ಸೇರ್ಪಡೆ ಆಗ್ತಾ ಇದೆ ಅಂಕಿಅಂಶಗಳ ಪಟ್ಟಿಯಲ್ಲಿ. ತಂಡದ ಮೊತ್ತವನ್ನು ಕಡ್ಕೊ ಮುಖೇನವಾಗಿ ಇವಾಗ ವಿಕೆಟ್ಸ್ ಆಘಾತವನ್ನು ಕೂಡ ಕಾಣುತ್ತಾ ಇದ್ದಾರೆ. ವಿನೋದ್ ಶ್ರೀನಿವಾಸ್ ಬ್ಯಾಕ್ ಟು ದ ಪೆವಿಲಿಯನ್. ಓಟಗಳನ್ನು ದಾಖಲಿಸುವಂತ ಬರದವನ ಕಾಣ್ತಾ ಇರ್ತಕ್ಕಂಥ ತಂಡ ಮತ್ತೆ ವಿಕೆಟ್ಗಳನ್ನು ಕಳ್ಕೊಂಡ್ರು. ಭರತ್ ಗೆಳೆಯರು ಹೊಸ ದಾಂಡಿಗನ ಪರಿಚಯವನ್ನು ಮಾಡ್ತಾ ಇದೆ. ಅಂಗಣ ಭಾಗ 3ನೇ ಓವರ್ ಚಾಲ್ತಿಯನ್ನ ಕಾಣುತ್ತಾ ಒಂದು ತಂಡ ಮತ್ತೆ ಎಸ್ಗಾರಿಕೆ ಭಾಗವನ್ನು ಮುನ್ನಡೆಸ್ತಾ ಇದ್ದಾರೆ. ಭರತ್ ಗೆಳೆಯರು ದಾಂಡು ಚಡದ ವಿಚಾರ ಬಹಳಷ್ಟು ಉತ್ತಮ ಇದೆ. ಆಟವನ್ನು ಆಡಬಲ್ಲ ಆಟಗಾರ ಕೂಡ ಇದರ ಮಧ್ಯೆ ಫುಲ್ ಚಾರ್ಜ್ ದಾಖಲಾತಿಯನ್ನ ಕಾಣಬಲ್ಲ. ಚೆಂಡು ಗೆಳೆಯರು ಭಾರತದ ದಾಂಡಲ್ಲಿ ಬಾರಿ ಮ್ಯಾಕ್ಸಿಮಮ್ ಸಿಕ್ಸರ್. ಲಾಗಾಪಿನ ಸಿವರ್ಗ ಹೊರಭಾಗವನ್ನು ಕಾಣ್ತಾ ಇದೆ. ಬಾರಿ ಚೆಂಡನ್ನು ಆಡಾಯಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ ಆಟಗಾರರು ಆ ನಿಟ್ಟಿನಲ್ಲಿ ಇವಾಗ ಚೆಂಡನ್ನು ಕೈ ಬಿಡ್ತಾ ಇದ್ದಾರೆ. ಆ ರೋಟಗಳ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿ ಕೂಡ 32 ಓಟವನ್ನು ತಲುಪ್ತಾ ಇದೆ. ಚಾಲ್ತಿಯ 3ನೇ ಓವರ್ 3 ಚೆಂಡುಗಳು ಮುಕ್ತಾ ಇದ್ದಾಳೆ. ಮತ್ತೆ ಫುಲ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲ. ಹೊಡೆದವನ್ನ ಕಾಣುವಂತ ಒಂದು ಪ್ರಯತ್ನ. ಇವಾಗ ಕ್ಯಾಚ್ ಅನ್ನ ಮತ್ತೆ ಪಡ್ಕೊಂಡ್ರು. ಒಂದು ಸಿಕ್ಸರ್ ದಾಖಲಿಸಿ ಭರತ್ ಗೆಳೆಯರು ವಾಪಸ್ ಆದ್ರು. ಯತೀಶ್ ಹೊಸ ದಾಂಡಿಗರ ಪರಿಚಯವನ್ನು ಮಾಡ್ತಾ ಇದೆ. ಕೂರ್ಗ್ ಪರಿಸರ ಮಲೆನಾಡಿನ ಮತ್ತೋರ್ವ ಜನಪ್ರಿಯ ಆಟಗಾರ ಕೂಡ ಯತೀಶ್ ಅಂಗಣಗಳ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಬಾರಿ ಪಾಂಚಜನ್ಯ ಕೂಟದ ಪರವಾಗಿ ಬಹಳಷ್ಟು ಉತ್ತಮ ರೀತಿ ಒಂದು ವೈಭವೋಪೇತ ಪಂದ್ಯಕೂಟವನ್ನು ಇಲ್ಲಿ ಸಂಘಟಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ ಡಾಕ್ಟರ್ ಜಿ ಪರಮೇಶ್ವರ್ ಕಪ್ ಎನ್ನುವಂಥ ರೂಪದಲ್ಲಿ. ಸುಂದರತೆ ಒಂದು ಯಶವನ್ನು ದಾಖಲಿಸ್ತಾ ಇದ್ದಾರೆ. ಓಟ್ಗಳ ಅವಕಾಶಗಳು ಬಿಡ್ತಾ ಇಲ್ಲ. ಡಾಕ್ಟರ್ ಚೆಂಡುಗಳ ಸೇರ್ಪಡೆ ಅಂಕಿಅಂಶಗಳ ಪಡೆ ದಾಖಲಿಸಿದ್ರು. ಇತ್ತ 3ನೇ ಓವರ್ನ ಚಾಲ್ತಿಯ ಅಂತಿಮ ಒಂದು ಎಸ ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ ಕೂಡ. ಪೂರ್ಣಾಂತವಾಗಿ ಬೀಳ್ತಕ್ಕಂಥ ಚೆಂಡು ಒಂದು ಓಟಗಳ ಸೇರ್ಪಡೆ ಯಕ್ಷ ಕವರ್ಸಿ ಭಾಗದಲ್ಲಿ ನಿಪಕ್ಷ ಕವರ್ಸಿ ಭಾಗ ದಾಖಲಾತಿಯನ್ನು ಕಾಣುತ್ತಾ ಇದೆ. ಒಂದು ಓಟಗಳ ಪೂರೈಕೆಯನ್ನು ಕಾಣ ಮುಖ್ಯವಾಗಿ ಮೊದಲ 3 ಓವರ್ಗಳು ಮುಕ್ತಾಯವಾಗ್ತಾ ಇದೆ. 18 ಚೆಂಡುಗಳ ಮುಕ್ತಾಯದ ಬಳಿಕ 33 ಓಟಗಳು. ನಾಲ್ಕನವರ ಮೊದಲ ಚೆಂಡು ಆರಂಭಿಕ ಜಾರಿಯನ್ನು ಮತ್ತೆ ಕಾಣ್ತಾ ಇದೆ. ಒಂದು ಓಟಗಳ ಯಶಸ್ಸನ್ನು ಕೂಡ 4ನೇ ಮೊದಲ ಚೆಂಡಲ್ಲಿ ಪಡ್ಕೊಂಡ ತಂಡ ಇತ್ತ ಪಂದ್ಯಾಟವನ್ನು ಆಡ್ತಾ ಇದೆ. ತಂಡ ಮೊತ್ತ 34 ಓಟಗಳು. ಇದರ ಬೆರ್ರಸಿನ ಹೊಡೆದ ಮತ ಸಿಕ್ಸರ್. 6 ಓಟಗಳ ಸೇರ್ಪಡೆ ಕೂಡ. ಇದಾದ ಬಳಿಕ ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಸಾಗುತ್ತೆ. SWH ರೈಸಿಂಗ್ ಸ್ಟಾರ್ ವಿರುದ್ಧವಾಗಿ HM ಫ್ರೆಂಡ್ಸ್ ಬೆಂಗಳೂರು ಮುಂದಿನ ಹೋರಾಟವನ್ನು ಮಾಡುತ್ತಾ ಕೂಡ ಎರಡೂ ತಂಡಗಳ ನಾಯಕರು ಟಾಸಿಗೆ ಬರಬೇಕೆಂದಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ. SWH ರೈಸಿಂಗ್ ಸ್ಟಾರ್ ವಿರುದ್ಧವಾಗಿ HM ಫ್ರೆಂಡ್ಸ್ ಬೆಂಗಳೂರು ಮುಂದಿನ ಪಂದ್ಯ ಟಾಸಿಗೆ ಬರಬೇಕು ಎನ್ನುವಂಥ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೀವಿ. ಇದಾದ ಬಳಿಕ ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಮುಂದುವರಿಕೆಯಾಗುತ್ತೆ. ಬೆರೋಸಿನ ಒಂದು ಸಿಕ್ಸರ್ ಅನ್ನು ಕೂಡ ಜಮಾಲ್ ದಾಖಲಿಸಿರುವ ಬಾಲ್ ಕೊಡಿ. ಜಮಾಲ್ ಸಿಕ್ಸರ್ ದಾಖಲಿಸಿದ್ರು.
ಚೆಂಡು ಕಣ್ಮರೆ ಆಗ್ತಾ ಇದೆ. ಆ ನಿಟ್ಟಲ್ಲಿ ಪದಾಟ ಮತ್ತೆ ಮುಂದುವರಿಕೆಯೂ ಕೂಡ 4ನೇ ಪ್ರಗತಿಯಲ್ಲಿ 2ನೇ ಚೆಂಡಿನಲ್ಲಿ ಸಿಕ್ಸರ್ಗೆ ಸಾರು ಮಾಡಿಕೊಟ್ರು 11 ಬುಲೆಟ್ಸ್ಗಳ ಪರವಾಗಿ. ಅವಿಸ್ಮರಣೀಯ ಪಂದ್ಯ ಈ ಮೈದಾನವನ್ನು ಕಟ್ಕೊಳ್ತಾ ಇದೆ. ಕೊರಟಗೆರೆ ಇತಿಹಾಸದಲ್ಲಿ ಹೊಸ ದಾಖಲೆ ಪಂದ್ಯಕೂಟಕ್ಕಾಗಿ. ಜಮಾಲ್ ಹೆಸರುವಂತ ಚೆಂಡು ಇದರ ಅಕ್ರಾಸ್ ಲೈನ್ ಹೊಡೆದ ಡೆಫೈನ್ ಆಗಿ ಭಾಗದಲ್ಲಿ ಚೆಂಡು ಸೀಮಾರ್ಗನ ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟಗಳ ಸೇರ್ಪಡೆ ಪಂಚಜನ್ಯ ಕೋಟದ ಪರವಾಗಿ ಜಮಾಲ್ ಮತ್ತೊಂದು ಬೌಂಡ್ರಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಮತ 44 ಓಟಗಳು. ಕೊನೆ 3 ಎಸ್ಗಳು ಬಾಕಿ ಹುಡ್ಕೊಳ್ತಾ ಇದೆ. ಓವರ್ನಲ್ಲಿ 4ನೇ ಓವರ್ ಮುಕ್ತಾಯವನ್ನು ಕಾಣುವುದಕ್ಕಾಗಿ ಶಾಳಾಗಿ ಬೀಳ್ತವೆ ಚೆಂಡು. ಸ್ಕಾಲ ಕಂಡು ಚೆಂಡನ್ನು ಮತ್ತೆ ಟ್ಯಾಪ್ ಮಾಡ್ತಾ ಇದ್ದಾರೆ. 1 ಓಟಗಳ ಹೆಚ್ಚುವರಿ ಸೇರ್ಪಡೆ ಅಂಕಿ ಅಂಶಗಳ ಪಾಠವನ್ನು ಕಂಡುಕೊಳ್ತಾ ಇದೆ. ಜಮಾಲ್ 1 ಓಟದ ಪೂರೈಕೆಯನ್ನು ಈ ಒಂದು ಚೆಂಡಿನ ದಾಖಲಿಸಿದ್ರು. ಅಂಕಿ ಅಂಶಗಳ ಪಟ್ಟವನ್ನು ಕಂಡುಕೊಳ್ತಾ ಇದೆ ಹಂತದಲ್ಲಿ. ಆ ಡಾಟ್ ಬಾಲ್ ಎನ್ನುವಂತ ಒಂದು ಸೂಚನೆ ಬರ್ತಾ ಇದೆ. ಪದಾಟ ಮತ್ತೆ ಮುಂದುವರಿಕೆಯೂ ಕೂಡ ಅಂತಿಮ 2 ಸಭಾಕಿ ಉಳ್ಕೊಳ್ತಾ ಇದೆ ಓವರ್ನ ಮುಕ್ತಾಯಕ್ಕಾಗಿ. ಜಮಾಲ್ ಹೆಸರುವನ್ನ ಚೆಂಡು ಓಟುಗಳು ಬರ್ತಾ ಇಲ್ಲ. ಮತ್ತೆ ಡಾಟೆಡ್ ಚೆಂಡುಗಳ ಸೇರ್ಪಡೆಯೂ ಕೂಡ ಬಹಳಷ್ಟು ಮಂದಿ ಕ್ರೀಡಾ ಪ್ರೇಕ್ಷಕರು ಇನ್ನೂ ಕೂಡ ಮಂಪರ್ನಲ್ಲಿ ಪದಾಟ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಸುಂದರತೆ ಹೊಡೆತ ಇದರ ಮೆಟ್ಟಿಗಳಿ ಭಾಗದಲ್ಲಿ ಮಾತ ಶತ್ರಕ್ಷಣನ ಕೂಡ ಮಾಡಿಕೊಂಡ್ರು ಆಟಗಾರರು. 1 ಓಟ ಪೂರೈಕೆಯೂ ಕೂಡ ಜಮಾಲ್ ದಾಣದ ಬರ್ತಾ ಇದೆ. ತಂಡದ ಮೊತ್ತ ಮುಕ್ತಾಯ ಕಂಡ 4ನೇ ಓವರಲ್ಲಿ 45 ಓಟವನ್ನು ತಲುಪ್ತಾ ಇದೆ. ಮೊದಲ 4 ಓವರ್ಗಳು ಮುಕ್ತಾಯ. ಅಂತಿಮ 6 ಎಸೆತ ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ ಆರಂಭಿಕ ಸೆಕ್ಷನ್ ಹಾದಿಯಲ್ಲೇ. ಯಶಗಾರಿಕೆ ಭಾಗವನ್ನು ಮತ್ತೆ ಕಾಣ್ತಾ ಇದ್ದಾರೆ 11 ಬುಲೆಟ್ಸಿನ ಪರವಾಗಿ. ಶಾರ್ಟ್ ರಾಸಿಂಗ್ ದಾಳವಾರಿ ನಡುವೆ ಸರುವಂತ ಚೆಂಡು ಡಿವಾಕ್ಷಗಳ ನಡುವೆ ಸಾಗ್ತಾ ಇದೆ. 1 ಓಟಗಳ ಪೂರೈಕೆ. 2ನೇ ಓಟವನ್ನು ಕೂಡ ಜಮಾಲ್ ಹಿಯಾತಲ್ಲಿ ಪೂರೈಕೆಯನ್ನು ಕೂಡ ಮಾಡಿಕೊಂಡ್ರು. ತನ್ನ ಮತ ಅಂಕಿ ಅಂಶಗಳ ಪಟ್ಟನ್ನು ಕಂಡುಕೊಳ್ತಾ ಇದೆ ಕೂಡ. ರೇವಾಣ್ ಶಾಟ್ ಕಾಣಬಾದ ಪ್ರಯತ್ನಗಳು ಓಟ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಲಾಸ್ಟ್ ಓವರ್ ಪ್ರೋಗ್ರೆಸ್ ನಾವು ಕೊನೆ ಒಂದು ಓವರ್ನ ಚಾಲ್ತಿಯನ್ನು ಕಾಣ್ತಾ ಇರ್ತಕ್ಕಂಥ ತಂಡ ಅಂತಿಮ 4 ಎಸ್ಗಳು ಬಾಕಿ ಉಳ್ಕೊಳ್ತಾ ಇದೆ. ಆದಷ್ಟು ಓಟ್ಗಳ ಟಾರ್ಗೆಟ್ ಸಂಖ್ಯೆಯನ್ನು ಕಾಣುತ್ತಾ ನೋಡಬೇಕಾಗಿದೆ. 3ನೇ ಚೆಂಡು ಸ್ಟೆಪ್ ಔಟ್ ಮಾಡ್ತಾ ಇದ್ದಾನೆ ಬಾರಿ ಜಮಾಲ್. 1 ಓಟಗಳ ಪೂರೈಕೆಯನ್ನು ಕೂಡ ಲಾಂಗ್ ಆಫ್ ಅಲ್ಲಿ ಮಾಡಿಕೊಂಡ್ರು. ತಡ ಮತ ಅಂಕಿ ಅಂಶಗಳ ಪಟ್ಟವನ್ನು ಕಡ್ಕೊಳ್ತಾ ಇದೆ 48 ಓಟಗಳು. ಕೊನೆ 3 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ 5ನೇ ಓವರ್ ಚಾಲ್ತಿಯಲ್ಲೇ. ಆಫ್ಟರ್ ಶಾಟ್ ಕಾಣಬಲ್ಲ ಪ್ರಯತ್ನ ಆಟಗಾರರು ಮತ್ತೆ ಮಾಡ್ತಾ ಇದ್ದಾರೆ. ಕೇವಲ 1 ಓಟಗಳು ಯತೀಶ್ ಖಾತೆಯನ್ನು ಕಾಡ್ತಾ ಇದೆ. ಕೊನೆಯ 2 ಎಸ್ಗಳು ಮಾತ್ರ ಬಾಕಿ 5ನೇ ಓವರ್ನ ಮುಕ್ತಾಯಕ್ಕಾಗಿ. ತನ್ನ ಮೊತ್ತ 49 ಓಟಗಳು. ರೇವಾಳ್ ಶಾಟ್ ತನ್ಮೂಲಕವಾಗಿ ಮತ್ತೆ ಸಿಕ್ಸರ್ ಷಡ್ಕವನ ಜಮಾಲ್ ದಾಖಲಿಸಿದ್ರು. ರೇವಾಳ್ ಶಾಟ್ಗಳ ಮುಖೇನವಾಗಿ
ತಂಡದ ಮೊತ್ತ 55 ಓಟವನ್ನು ತಲುಪ್ತಾ ಇದೆ. ಅಂತಿಮ ಒಂದು ಎಸೆ ಬಾಕಿ ಉಳ್ಕೊಳ್ತಾ ಇದೆ ಕೊನೆಯವರ ಚಾಲ್ತಿಯಲ್ಲಿ. ಪರಿಣಾಮವಾಗಿ ಬಿಡಿದ ಚೆಂಡು ವೈಡ್ ಬಾಲ್ ಸೂಚನೆಯನ್ನು ಕೂಡ ಮಾಡಿದರು. ಒಂದೊಡ ಹೆಚ್ಚುವರಿ ಸೇರ್ಪಡೆ. ಅಂತಿಮ ಒಂದು ಚೆಂಡು ಕೂಡ ಇನ್ನೂ ಕೂಡ ಬಾಕಿ ಉಳ್ಕೊಳ್ತಾ ಇದೆ ಹಂತದಲ್ಲಿ. 5 ಓವರ್ಗಳ ಪಂದ್ಯ ಇತ್ತ ಸಾಗ್ತಾ ಇದೆ. ಕೊನೆಯ ಒಂದು ಚೆಂಡು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ ಕೂಡ. ಪಂಚಜನ್ಯ ಕೋರ್ಟ್ಗಳ ಪರವಾಗಿ ರಿವರ್ಸ್ ಶಾಟ್ ಕಾಣಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಇದು ಕೂಡ ಬೌಂಡ್ರಿ. ಅಂತಿಮ ಚೆಂಡಿನಲ್ಲೂ ಕೂಡ ಬೌಂಡ್ರಿಗೆ ಅವಕಾಶವನ್ನ ಮಾಡಿಕೊಟ್ರು. ಮುಖೇನವಾಗಿ ತಂಡದ ಮೊತ್ತ 59 ಓಟಗಳು ಇದುವರೆಗೆ ದಾಖಲಾಗ್ತಾ ಇದೆ. 60 ಓಟವನ್ನು ದಾಖಲಿಸಿದ್ರು. 61ರ ಟಾರ್ಗೆಟ್ ಸಂಖ್ಯೆ 30 ಚೆಂಡುಗಳಲ್ಲಿ ದಾಖಲಾಗಬೇಕಾಗಿದೆ ಹಂತದಲ್ಲಿ. 11 ಬುಲೆಟ್ಸ್ ಈ ಪಂದ್ಯಾಟ ಜಯಕ್ಕಾಗಿ. ಅಲ್ಲಿ ಗಮನಿಸಿ 11 ಬುಲೆಟ್ಸಿನ 12 ನಾಟಗಾರರು ಕಮೆಂಟೇಟರ್ ಬಾಕ್ಸ್ಗೆ ಬರ. ಕೃಷ್ಣ ಮತ್ತು ರಮೇಶ್ ಆರವಿಗ ಹಂತದ ಆಟಗಾರರು ಅಂಗಣ ಒಳಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಆರವಿಗ ಅವರ ಮೊದಲ ಚೆಂಡಿಗಾಗಿ ಎಸ್ಆರ್ಕೆ ಭಾಗದಲ್ಲಿ ಇವಾಗ ಗೆಳೆಯರು ಭರತನ ಪರಿಚಯವನ್ನು ಮಾಡ್ತಾ ಇದೆ. ಟಾರ್ಗೆಟ್ ಸಂಖ್ಯೆ 60. ಒಂದು ಓಟವನ್ನು ದಾಖಲಿಸಬೇಕಾಗಿದೆ 30 ಚೆಂಡುಗಳ ಮುಕ್ತಾಯ ಹಂತದಲ್ಲಿ. ಶಿವಣ್ಣ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದ
ಟಾಸ್ ಅನ್ನು ನಡೆಸಿ ಎಂದಾಗಿ ನಿಮ್ಮನ್ನ ಕೇಳ್ತಾ ಇದ್ದಾವೆ. ಆರಂಭಿಕ ಚಂಡಿತನ ಮಧ್ಯೆ ಬಲವಾಗಿರುವಂತ LBW ಅಪೀಲನ್ನು ಕೂಡ ಮಾಡಿಕೊಂಡ್ರ ನಕಾರ ಸೂಚನೆ ನಿರ್ಣಾಯಕರು ಹಂತಲು ಕೂಡ ಮಾಡ್ತಾ ಇದ್ದಾರೆ. ಮೊದಲ ಓಟುಗಳು ಅಂಕಿಅಂಶಗಳ ಪಟ್ಟಿಯನ್ನು ಸೇರ್ತಾ ಇದೆ ಕೂಡ. ಸುಂದರತೆ ಚೆಂಡುಗಳನ್ನು ದಾಖಲಿಸುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ನಡು ಓಟಗಳ ಪೂರೈಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ತನ್ನ ಮತ 2 ಓಟಗಳನ್ನು ಈ ಹಂತ ತಲುಪ್ತಾ ಇದೆ ಕೂಡ. ಆರಂಭಿಕ 2 ಚೆಂಡುಗಳ ಮುಕ್ತಾಯದ ಬಳಿಕ 2 ಓಟವನ್ನು ನೀಡಿಕೊಡ್ತಾ ಇದ್ದಾರೆ. ಗೆಳೆಯರು ಭರತ ಹೆಸರುವಂತ ಚೆಂಡು, ಇದರ ಮಧ್ಯೆ ಓಟಗಳು ಬರ್ತಾ ಇಲ್ಲ. ಡೆಲಿವರ್ ಸೇರ್ಪಡೆ ಬಿರುಸಿನ ಬೌಂಡ್ರಿ ಸಿಕ್ಸರ್ಗಳ ಜೊತೆ ಆಟವನ್ನು ಕಾಣಬೇಕಾಗುತ್ತೆ. 11 ಬುಲೆಟ್ಸ್ ಈ ಪಂದ್ಯಾಟದ ಬೌಲ್ಜರಿ ಓಟುಗಳ ಟಾರ್ಗೆಟ್ ಸಂಖ್ಯೆ ರೀಚ್ ಮಾಡುವುದಕ್ಕಾಗಿ ಬೀಸುವಂತ ಪ್ರಯತ್ನಗಳು ಸಾಗ್ತಾ ಇದೆ. ಪೂರ್ಣಾರ್ಥವಾಗಿ ಬೀಳ್ತಾ ಚೆಂಡು ವೈಡ್ ಬಾಲ್ ಸೂಚನೆ. ಯಕ್ಷಾಸ್ ಓಟುಗಳು ಸೇರ್ಪಡೆಯನ್ನು ಕಡ್ಕೊಳ್ತಾ ಇದ್ದಾರೆ. ತಂಡದ ಮತ 3 ಓಟವನ್ನ ಈ ಹಂತ ತಲುಪ್ತಾ ಇದೆ ಕೂಡ. ಔಟ್ ಸೂಚನೆ ನಿರ್ಣಾಯಕರು ಹಂತದಲ್ಲಿ ಕೂಡ ಮಾಡ್ತಾ ಇದ್ದಾರೆ. LBWಗಳ ಮುಖೇನವಾಗಿ ವಿಕೆಟ್ಸ್ ಆಘಾತವನ್ನು ಕಾಣ್ತಾ ಇದೆ ಕೂಡ. 11 ಬುಲೆಟ್ಸ್ಗಳ ಪರವಾಗಿ SW ರೈಸಿಂಗ್ ಸ್ಟಾರ್ ಮತ್ತು HM ಫ್ರೆಂಡ್ಸ್ ಬೆಂಗಳೂರು ಮುಂದಿನ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ ಟಾಸ್ಗೆ ಬರಬೇಕಿರುವಂತ ಕರೆಯನ್ನು ನಾವು ಕೂಡ ಮಾಡ್ತಾ ಇದ್ದೇವೆ. ಈತ ಹೊಸ ದಾಂಡಿಗರ ಪರಿಚಯವನ್ನು ಮಾಡ್ತಾ ಇರ್ತಕ್ಕಂಥ ತಂಡ ರಘು ಹೊಸ ದಾಂಡಿಗರ ಪರಿಚಯವನ್ನು ಮಾಡ್ತಾ ಇದೆ. ಗೆಳೆಯರು ಭರತ ಮಾತೆಯಸ್ಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇರ್ತಕ್ಕಂಥ ಬೌಲರ್ ಕೂಡ ಚಾಲ್ತಿಯ ಓವರ್ನಾಲ್. ಅಂತಿಮ 2 ಎಸೆತ ಬಾಕಿ ಉಳ್ಕೊಳ್ತಾ ಇದೆ ಅಂಗಣಗಳ ಭಾಗದಲ್ಲಿ. 5ನೇ ಚೆಂಡು ತಾಟಿ ಮಟ್ಟಿ ಬಿಡೋಣ ಕಾಣುವಂತಹ ಪ್ರಯತ್ನ. ಓಟುಗಳು ಬರ್ತಾ ಇಲ್ಲ. ವಾಲ್ ಥ್ರೋವನ್ನು ದಾಖಲಿಸಿದ್ರೆ ತಳಮದೆ ಮತ್ತೆ ಓಟುಗಳ ಯಶಸ್ಸನ್ನು ಕೂಡ ಪಡ್ಕೊಂಡ್ರು. ಒಂದೊಳ ಪೂರೈಕೆಯನ್ನು ಕೂಡ ಕಾಣ್ತಾ ಇದೆ. ಅಂಕಿ ಅಂಶಗಳ ಪಟ್ಟಿಯಲ್ಲಿ 4 ಓಟುಗಳು ದಾಖಲಾಗ್ತಾ ಇದೆ. ಟಾಸ್ ಟಾಸ್ ಪರಮೇಶ್ವರ್ ಟ್ರೋಫಿಯ ಮೊದಲನೇ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದ ಟಾಸ್ ಪ್ರಕ್ರಿಯೆ ನಡೀತಾ ಇದೆ. ಒಂದೆಡೆ HM ಫ್ರೆಂಡ್ಸ್ ಬೆಂಗಳೂರು, ಮತ್ತೊಂದೆಡೆ SWH ರೈಸಿಂಗ್ ಸ್ಟಾರ್ಸ್. 2 ತಂಡದ ಈ ಪಂದ್ಯಕ್ಕೆ ಟಾಸ್ ಪ್ರಕ್ರಿಯೆ ನಡೀತಾ ಇದೆ. 1 ನಿಮಿಷ. ಮೊದಲವರ ಮುಕ್ತಾಯದ ಬಳಿಕ ಗೆಳೆಯರು ಭರತ 5 ಓಟುಗಳ ಅವಕಾಶವನ್ನು ಮಾಡಿಕೊಟ್ಟರು ಪಾಂಚಜನ್ಯ ಕೋಟದ ಪರವಾಗಿ. ಟಾಸ್ ಪ್ರಕ್ರಿಯೆಯನ್ನ ಯುವ ಮುಖಂಡರ ಸುನಿಲ್ ಅವರು ನಡೆಸ್ಕೊಡ್ತಾ ಇದ್ದಾರೆ. ಟೈಲ್ಸ್ ಇಸ್ ದ ಕಾಲ್. ಟೈಲ್ಸ್ ಇಟ್ ಈಸ್. ಟೈಲ್ಸ್ ಇಟ್. ಎಸ್, ಯು ಒನ್ ದ ಟಾಸ್. ಟಾಸ್ ಅನ್ನ ಗೆದ್ದಿದ್ದೀರಾ ಸರ್? ಏನ್ ಚಾಯ್ಸ್ ಮಾಡ್ತಿದ್ದೀರಾ? 1 ನಿಮಿಷ ಮಾಡಿ, ಇಲ್ಲೇ ಇರು. ಸೊ ಟಾಸ್ ಗೆದ್ದಿದ್ದೀರಾ, ಏನ್ ಚಾಯ್ಸ್? ಬೌಲಿಂಗ್. ಬೌಲಿಂಗ್. ಏನ್ ಕಾರಣ? ಆಲ್ಮೋಸ್ಟ್ ಪಿಚ್ ಚೇಸಿಂಗ್ ಫೇವರ್ ಇದೆ ಅನ್ಸುತ್ತೆ. ಹೌದಾ? ಎಲ್ಲರೂ ಟಾಸ್ ಗೆದ್ದು ಬ್ಯಾಟಿಂಗ್ ತಗೊಂಡಿದ್ರು, ಒಂದೇ ಒಂದು ಟೀಮ್ ಮಾತ್ರ ಟಾಸ್ ಗೆದ್ದು ಎಲ್ಲರೂ ಟಾಸ್ ಗೆದ್ದು ಫೀಲ್ಡಿಂಗ್ ತಗೊಂಡಿದ್ರು, ಒಂದೇ ಒಂದು ಟೀಮ್ ಮಾತ್ರ ಇಲ್ಲಿವರೆಗೂ ಟಾಸ್ ಗೆದ್ದು ಬ್ಯಾಟಿಂಗ್ ತಗೊಂಡಿರೋದು. ಅದು 5 ಜನ ಈ ಮ್ಯಾಚ್ ಆಡ್ತಿದ್ದಾರೆ. ಓಕೆ, ಆಲ್ ದಿ ಬೆಸ್ಟ್ ಸರ್. ಮಾಡಿ. ಟಾಸ್ ಸೋತಿದ್ದೀರಾ, ಫಸ್ಟ್ ಮ್ಯಾಚ್ ಸೋತಿದ್ರಿ, ಸೆಕೆಂಡ್ ಮ್ಯಾಚ್ ಒಳ್ಳೆ ಕಮ್ ಬ್ಯಾಕು. ಏನು ಅನ್ನಿಸ್ತಿದೆ ಇವಾಗ? ಟಾಸ್ ಬೇರೆ ಸೋತಿದ್ದೀರಾ, ಏನು ಪ್ಲ್ಯಾನು? ಬ್ಯಾಟಿಂಗ್ಗೆ ಚೆನ್ನಾಗಿರುತ್ತೆ, ಜಾಸ್ತಿ ಸ್ಕೋರ್ ಹೊಡೆದಿದ್ಯಾ ಅಂತ. ಓಕೆ, ಲಾಸ್ಟ್ ಮ್ಯಾಚ್ಗೆ ಈ ಮ್ಯಾಚ್ಗೆ ಏನಾದ್ರು ಚೇಂಜಸ್ ಇದೆಯಾ ಟೀಮು? ಲಾಸ್ಟ್ ಪ್ಲೇಯಿಂಗ್ 11 ಈ ಮ್ಯಾಚಸ್ಗೆ ಏನಾದ್ರು ಚೇಂಜಸ್ ಇದೆಯಾ? ಸೇಮ್ ಟೀಮ್. ಓಕೆ, ಆಲ್ ದ ಬೆಸ್ಟ್. ಓಕೆ, ಓ ಟು ಕಮೆಂಟ್ರಿ ಬಾಕ್ಸ್. SWH ರೈಸಿಂಗ್ ಸ್ಟಾರ್ಸ್ hold the toss and they have elected to bowl first. ಧನ್ಯವಾದಗಳು ಶಿವ ಅವರೇ. ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಾಟದ ಟಾಸ್ ಜಯವನ್ನು ಕೂಡ
SWH ರೈಸಿಂಗ್ ಸ್ಟಾರ್ ಆರಂಭಿಕ ಟಾಸ್ ಜಯವನ್ನು ದಾಖಲಿಸಿದ್ದಾರೆ. ಮೊದಲ ಫ್ರೀ ಕ್ವಾರ್ಟರ್ ಫೈನಲ್ ಹೋರಾಟವನ್ನು ಮಾಡುತ್ತಾ HM ಫ್ರೆಂಡ್ಸ್ ಬೆಂಗಳೂರನ್ನು ಎದುರಿಸ್ತದೆ. ಈತ ಬೌಲರ್ ಯತೀಶ್ ಯಾಸ್ಕಾರಿಕ ಭಾಗವನ್ನು ಕಾಣ್ತಾ ಇರ್ತಕ್ಕಂಥ ಬೌಲರ್ ಕೂಡ ಪಾಂಚಜನ್ಯದ ಪರವಾಗಿ. ಓಟಗಳು ಬಿಡ್ತಾ ಇಲ್ಲ. ರಿವರ್ಸ್ ಶಾಟ್ ಕಾಣಬಲ್ಲ ಪ್ರಯತ್ನಗಳು, ಮಾತನಾಡಿ ಚೆಂಡುಗಳ ಸೇರ್ಪಡೆ ಆಗ್ತಾ ಇದೆ. ಅಂಕಿ ಅಂಶಗಳ ಪಟ್ಟಿಯಾಲೆ ತಂಡದ ಮೊತ್ತ 7 ಓಟಗಳಲ್ಲಿ ಸ್ಥಗಿತವನ್ನು ಕಂಡುಕೊಳ್ತಾ ಇದೆ. ಮಾತ ಯತೀಶ್ ಪೂರ್ಣಾಂತವಾಗಿ ಬೀಳ್ತಾನ ಚೆಂಡು. ಏತನ್ಮದೆ ಮತ್ತೊಂದು ವಿಕೆಟ್ ಪತನ. 11 ಬೌಲರ್ಸ್ ತಂಡ ಕಾಣ್ತಾ ಇದೆ. ಆಗ ನೋಡುವ 2ನೇ ವಿಕೆಟ್ ಅನ್ನು ಕಳ್ಕೊಂಡ್ರು. 7ಕ್ಕೆ 2, 7 for 2. ಮತ್ತೋರ್ವ ದಾಂಡಿಗರ ಪರಿಚಯವನ್ನು ಮಾಡ್ತಾ ಇದೆ. ಈ ಹಂತಕ್ಕಾಗಿ ಅಭಿ ಹೊಸ ದಾಂಡಿಗರ ಪರಿಚಯವನ್ನು ಮಾಡ್ತಾ ಇದೆ. ಮೂರನೇ ಚೆಂಡು ಈತ ಯತೀಶ್ ಮತ್ತೆ ಓಟವನ್ನು ನೀಡ್ತಾ ಇಲ್ಲ. ಡಾಡರ್ ಚೆಂಡುಗಳ ಸೇರ್ಪಡೆ ಅಂಕಿ ಅಂಶಗಳ ಪಡೆಯನ್ನು ಕಟ್ಕೊಳ್ತಾ ಇದೆ. ಸಡನ್ಲಿ ಕ್ಲೈಮೇಟ್ ಮತ್ತೆ ಚೇಂಜ್ ಆಗ್ತಾ ಇದೆ. ತಂಡನ ಗಾಳಿ ಮೈದಾನದಲ್ಲಿ ಬೀಸಲ್ಪಡ್ತಾ ಇದೆ ಕೂಡ ಕೊರಟಗೆರೆ ಮೈದಾನದ ತರ ನಗತವನ್ನ ಕಂಡ ಚೆಂಡು ತಟ್ಟಿ ಮಿಟ್ಟು ಬಿಡವನ್ನ ಕಾಣುವಂತಹ ಪ್ರಯತ್ನ. ಅಂಕಿ ಅಂಶಗಳ ಪಡೆಯನ್ನು ಕಟ್ಕೊಂಡ್ರು ಲೈಕ್ ಬಾಯ್ಸ್. ಓಟ್ಗಳು ಮತ್ತೆ ಅಂಕಿ ಅಂಶಗಳ ಪಡೆಯನ್ನು ಸೇರ್ತಾ ಇದೆ. ತಂಡ ಮೊತ್ತ 8 ಓಟಗಳು. ಸೆಕೆಂಡ್ ಓವರ್ ಇನ್ ಪ್ರೋಗ್ರೆಸ್ ನೌ. ಕೊನೆ 3 ಎಸ್ಗಳು ಬಾಕಿ ಉಳ್ಕೊಳ್ತಾ ಇದೆ ಓವರ್ನಾಳೆ. ವಾಯ್ಸ್ ಸ್ಪೋರ್ಟ್ಸ್ ನೇರ ಪ್ರಸಾರವನ್ನು ಕೂಡ ಯೂಟ್ಯೂಬ್ ಮುಖೇನವಾಗಿ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ರಿವರ್ಸ್ ಶಾಟ್ ಕಾಣಬಲ್ಲ ಪ್ರಯತ್ನ, ಮತ್ತೆ ಊಟಗಳನ್ನು ನೀಡ್ತಾ ಇಲ್ಲ. ಡಾಕ್ಟರ್ ಚೆಂಡುಗಳ ಸೇರ್ಪಡೆ ಯತೀಶ್ ಅನುಭವಿ ಚೆಂಡುಗಳನ್ನು ದಾಖಲಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ AK ಸ್ಪೋರ್ಟ್ಸ್ ಉಡುಪಿಯ ಪರವಾಗಿ ಕೂಡ ಬಹಳಷ್ಟು ಉತ್ತಮದ ಆಟವನ್ನು ಆಡಿದಂಥ ಯತೀಶ್ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾನೆ ಪಾಂಚಜನ್ಯದ ಪರವಾಗಿ. ರಿವರ್ಸ್ ಶಾಟ್ ಮತ್ತೆ ಮುಳುವಾಗ್ತಾ ಇದೆ. ಓಟ್ಗಳು ಬಿಡ್ತಾ ಇಲ್ಲ. ಎಂಡ್ ಆಫ್ ಓವರ್ ನಂಬರ್ 2. 2 ಓವರ್ಗಳ 12 ಚೆಂಡುಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ ಕೇವಲ 8 ಓಟಗಳು. ಪ್ರಮುಖ 2 ವಿಕೆಟ್ಸ್ಗಳ ಆಘಾತದಲ್ಲಿ 11 ಬೌಲರ್ಸ್ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಭರತ್ ಗಿಳಿಯಾರ್ ಹೆಸರವನ್ನ ಚೆಂಡು ಓಟ್ಗಳ ಅವಕಾಶವನ್ನು ಮಾಡಿಕೊಟ್ಟು ಒಂದೊಂದು ಹೆಚ್ಚುವರಿ ಸೇರ್ಪಡೆ ಲೈಕ್ ಬಾಯ್ಸ್ ಎನ್ನುವಂಥ ಒಂದು ಸೂಚನೆ ನಿರ್ಣಾಯಕರು ಈ ಹಂತದಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಹಗಲು ರಾತ್ರಿ ಆದೇಶಿ ಪಂದ್ಯ ಈ ಮೈದಾನವನ್ನು ಕಂಡುಕೊಳ್ತಾ ಇದೆ ಡಾಕ್ಟರ್ ಜಿ ಪರಮೇಶ್ವರ್ ಕಪ್ಗಾಗಿ. ಅಕ್ರಾಸ್ ಲೈನ್ ಹೊಡೆತವನ್ನು ಕಾಣಬಲ್ಲ ಪ್ರಯತ್ನಗಳು. ಫೈನಲ್ ಇವಾಗ ಮತ್ತೆ ಓಟ್ಗಳ ಅವಕಾಶವನ್ನು ಮಾಡಿಕೊಟ್ರು. 1 ಓಟಗಳ ಸೇರ್ಪಡೆ, 2ನೇ ಓಟಗಳ ಪೂರೈಕೆಯನ್ನು ಕೂಡ ಆಟಗಾರರು ಮತ್ತೆ ಮಾಡಿಕೊಳ್ತಾ ಇದ್ದಾರೆ. ಅವಳಿ ಓಟಗಳು ಮತ್ತೆ ಅಂಕಿ ಅಂಶಗಳ ಪಡೆಯನ್ನು ಸೇರ್ತಾ ಇದೆ. ತಂಡ ಮೊತ್ತ 11 ಓಟವನ್ನು ತಲುಪ್ತಾ ಇದೆ. ಥರ್ಡ್ ಓವರ್ ಇನ್ ಪ್ರೋಗ್ರೆಸ್ ನೌ. 3ನೇ ಓವರಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಕ್ರಾಸ್ ಲೈನ್ ಹೊಡೆದವನ ಕಾಣಬಲ್ಲ ಪ್ರಯತ್ನ. ಇದರ ಮಧ್ಯೆ ಕ್ಯಾಚ್ ಅನ್ನ ಇವಾಗ ಶಾರ್ಟ್ ಫೈನ್ ಆಗಿ ನಾಡುವೆ ಪಡ್ಕೊಂಡ್ರು. ಆಗಾಣ ಒಳಭಾಗದಲ್ಲಿ ಗಣೇಶ್ ಕ್ಯಾಚ್ ಅನ್ನು ಇವಾಗ ಪಡ್ಕೊಳ್ಳೋ ಮುಖೇನವಾಗಿ ಮತ್ತೊಂದು ವಿಕೆಟ್ಸ್ ಅನ್ನು ಕಳ್ಕೊಂಡ್ರು. 11 ಬೌಲರ್ಸ್. ವಿಕೆಟ್ಗಳ ಆಘಾತವನ್ನು ಮತ್ತೆ ಕಾಣ್ತಾ ಇರ್ತಕ್ಕಂಥ ತಂಡ. 3 ಹೋದರಿಗಳ ಆಘಾತದಲ್ಲಿ 11ಕ್ಕೆ 3 ಸದ್ಯದ ಪರಿಸ್ಥಿತಿಯನ್ನು
ಅರಿತು ಆಡಬೇಕಾಗಿರುವ ಅನಿವಾರ್ಯತೆ ಇದೆ. ತಾಟಿ ಮುಟ್ಟಿ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳು. ವೈಡ್ ಬಾಲ್ ಸೂಚನೆಯನ್ನು ದಾಖಲಿಸ್ತಾ ಇದ್ದಾರೆ. 1+1 ಇತ್ತ 2 ಓಟಗಳು ಅಂಕಿ ಅಂಶಗಳ ಪಟ್ಟಿಯನ್ನು ಸೀಲ್ತಾ ಇದೆ. ತಂಡದ ಮೊತ್ತ 13 ಓಟವನ್ನು ದಾಖಲಿಸಿದರು. ಗೆಳೆಯರು ಭರತ ಹೆಸರುವಂತ ಚೆಂಡು ತಾಟಿ ಮುಟ್ಟಿ ಓಟಗಳನ್ನು ಮತ್ತೆ ಆಟಗಾರರು ಪೂರೈಕೆಯನ್ನು ಮಾಡಿಕೊಂಡ್ರು. ಲೈಕ್ ಬಾಯ್ ಸೂಚನೆ ಮತ್ತೆ ಬರ್ತಾ ಇದೆ. ಒಂದೋಟ ಮತ್ತೆ ಸೇರ್ಪಡೆ ಅಂಕಿ ಅಂಶಗಳ ಪಟ್ಟಿಯನ್ನು ಕಡ್ಕೊಳ್ತಾ ಇದೆ. ಹಂತದಲ್ಲಿ ಕೊನೆ 2 ಬಾಕಿ ಉಳ್ಕೊಳ್ತಾ ಇದೆ ಕೂಡ. ಯಾಸಗಾರಿಕೆ ಭಾಗವನ್ನು ಮತ್ತೆ ಕಾಣ್ತಾ ಇದ್ದಾರೆ ಪಾಂಚಜನ್ಯ ಕೋಟ್ಗಳ ಪರವಾಗಿ. ಬೀಸುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ವಿಕೆಟ್ಸ್ ಪತನ. ಕ್ಲೀನ್ ಬೌಲ್ಡ್ ಔಟ್ ಈ ಬಾರಿ. ಗೆಳೆಯರು ಭರತ ಈ ವಿಕೆಟ್ಸ್ ಅನ್ನು ಇವಾಗ ಪಡ್ಕೊಂಡ್ರು. 11 ಬೌಲರ್ಸ್ ಮತ್ತೊಂದು ವಿಕೆಟ್ ಅನ್ನು ಕಳ್ಕೊಳ್ತಾ ಇರ್ತಕ್ಕಂಥ ತಂಡ. ಇತ್ತ 4ನೇ ಆಘಾತದಲ್ಲಿ 14 ಓಟಗಳು ಮಾತ್ರ ದಾಖಲಾಗ್ತಾ ಇದೆ. ಹೊಸ ಆಟಗಾರ ಈತನ ಮಧ್ಯೆ ಹೆಸರುವಂತ ಚೆಂಡು ವೈಡ್ ಬಾಲ್ ಸೂಚನೆ. ಮತ್ತೊಂದು ದೊಡ್ಡ ಎಕ್ಸ್ಟ್ರಾ ಸೋಟ್ಗಳ ಸೇರ್ಪಡೆ ಆಗ್ತಾ ಇದೆ. ಅಂಕಿ ಅಂಶಗಳ ಪಟ್ಟಿಯಲ್ಲಿ ಇತ್ತ 3ನೇ ಮುಂದುವರಿಕೆ ಆಗ್ತಾ ಇದೆ. ಅಂತಿಮ ಚೆಂಡಿಗೆ ಅವಕಾಶ ಮಾಡಿಕೊಟ್ರು. ಮೆಟ್ಟಿಗಡಿ ಜಮಾಲ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಒಂದೋಟ ಮಾತ್ರ ಸೇರ್ಪಡೆ. ಅಂಕಿ ಅಂಶಗಳ ಪಟ್ಟಿಯನ್ನು ದಾಖಲಾಗ್ತಾ ಇದೆ. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 3 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 16-4. ಶಾರ್ಟ್ ರಾಸಿಂಗ್ ಡೆಲಿವರಿ. ಓಟಗಳು ಬರ್ತಾ ಇಲ್ಲ. ಅಭಿಯಾಸಗಾರಿಕೆ ಭಾಗದಲ್ಲಿ ತಂಡದ ಕ್ಯಾಪ್ಟನ್ ಕೂಡ ನಾಯಕ ಹೆಸಗಾರಿಕೆ ಭಾಗವನ್ನು ಇವಾಗ ಕಾಣ್ತಾ ಇದ್ದಾರೆ. ಪಾಂಚಜನ್ಯದ ಪರವಾಗಿ 4ನೇ ಓವರ್ ಮುಂದುವರಿಕೆಯೂ ಕೂಡ. ಓಟಗಳು ಬರ್ತಾ ಇಲ್ಲ. ಮತ್ತೆ ಡಾಡಳಿ ಚೆಂಡುಗಳ ಸೇರ್ಪಡೆ. BSC ಬ್ಯಾಟ್ರಾಯಣಪುರ ಪಂದ್ಯಾಟದ ವಿಜಯಿಗಳ ತಂಡ ಕೂಡ ಪಾಂಚಜನ್ಯ ನಿತೇಶ್ ಶೆಟ್ಟಿ ಅವರದು ಮಾಲೀಕತ್ವದಲ್ಲಿ ಮತ್ತೊಂದು ಅವಿಸ್ಮರಣೀಯ ಪಂದ್ಯಕೂಟವನ್ನು ಇಲ್ಲಿ ಆಡ್ತಾ ಇದೆ. ಹಗಲು ರಾತ್ರಿಯ ಪಂದ್ಯಾಟಕ್ಕಾಗಿ ರೇವಾಡ್ ಶಾಟ್ ಕಾಣಬಲ್ಲ ಪ್ರಯತ್ನಗಳು. ಇತ್ತ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ನಾಲ್ಕು ಓಟಗಳ ಸೇರ್ಪಡೆ. ಈ ಬೌಂಡ್ರಿಯ ಮುಖೇನವಾಗಿ ತಂಡದ ಮೊತ್ತ 20 ಓಟವನ್ನು ತಲುಪ್ತಾ ಇದೆ. ಪೂರ್ಣಾಂತವಾಗಿ ಬಿಡ್ತಾನ ಚೆಂಡು ತಟ್ಟಿ ಬಿಟ್ಟು ಬಿಡುವಂತಹ ಕಾಣುವಂತಹ ಪ್ರಯತ್ನಗಳು. ಒಂದೊಂದು ಹೆಚ್ಚಿನ ಸೇರ್ಪಡೆಯೂ ಕೂಡ ಅಂಕಿ ಅಂಶಗಳ ಪಡೆದ ಮತ್ತೆ ಒಂದೊಂದು ಪೂರೈಕೆಯನ್ನು ಕೂಡ ಮಾಡಿಕೊಂಡ್ರು. 11 ಬುಲೆಟ್ಸಿನ ಮೊತ್ತ ತಂಡ ಮೊತ್ತ ಕೂಡ ಈ ಹಂತದ 21 ಓಟವನ್ನು ತಲುಪ್ತಾ ಇದೆ. 4ನೇ ಓವರ್ನ ಅಂತಿಮ 2 ಬಾಕಿ ಉಳ್ಕೊಳ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಕಪ್ ಇಲ್ಲಿ ಮುಂದುವರಿಕೆಯೂ ಕೂಡ. ಸ್ಟೆಪ್ ಔಟ್ ಅನ್ನು ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಮತ್ತೆ ಕ್ಲೋಸ್ ಆಗಿರುವಂತಹ ಒಂದು ಸ್ಟಾಂಪಿಂಗ್ ಅನ್ನು ವಿನೋದ್ ಶ್ರೀನಿವಾಸ್ ಅಂತ ದಾಖಲಿಸಿದ್ರು. ಮತ್ತೊಂದು ವಿಕೆಟ್ಸ್ ಆಘಾತ ಕೂಡ ಇತ್ತ ಕಾಣ್ತಾ ಇರ್ತಕ್ಕಂಥ 11 ಬುಲೆಟ್ಸ್ಗಳ ತಂಡ. ನಿರ್ಣಾಯಕ ಹೋರಾಟವನ್ನು ಮಾಡ್ತಾ ಇಲ್ಲ.
ಆಟಗಾರರು ಕೇವಲ ವಿಕೆಟ್ಸ್ಗಳನ್ನ ಕೈ ಚೆಲ್ಲಿಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. 11 ಬುಲೆಟ್ಸ್ ಮತ್ತೋರ್ವ ದಾಂಡಿಗನ ಪರಿಚಯವನ್ನು ಇವಾಗ ಈ ಹಂತದಲ್ಲಿ ಮಾಡಿಕೊಡ್ತಾ ಇರ್ತಕ್ಕಂಥ ತಂಡ. ಅಭಿಯಾಸರವಾದ ಚೆಂಡು ಶಾರ್ಟ್ ರಾಜಿಂಗ್ ಡಾಲ್ವಾರಿ ಲಾಗಾನಿ ಸಾಕ್ತಾ ಇದೆ. ಯತೀಶ್ ಚಿತ್ರಕ್ಷಣೆಯನ್ನ ಕೂಡ ಈ ಹಂತದಲ್ಲಿ ಮಾಡ್ತಾ ಇದ್ದಾರೆ. ಅಂಗಣ ಒಳ ಭಾಗದಲ್ಲಿ ಡೈರೆಕ್ಟ್ ಹಿಟ್ ಅನ್ನ ಮಾಡಿದ್ರು. ಒಂದೋಟ ಮತ್ತೆ ಸೇರ್ಪಡೆ ಯಾವುದೇ ಆಘಾತವನ್ನ ಕಾಣ್ತಾ ಇಲ್ಲ ಕೂಡ. ಮೊದಲ 4 ಓವರ್ಗಳು ಇಲ್ಲಿಗೆ ಮುಕ್ತಾಯ. ಹಂತ ತಳ ಮೊತ್ತ 22. SWH ರೈಸಿಂಗ್ ಸ್ಟಾರ್ ವಿರುದ್ಧವಾಗಿ HM ಫ್ರೆಂಡ್ಸ್ ಬೆಂಗಳೂರು ಮುಂದಿನ ಫ್ರೀ ಕ್ವಾರ್ಟರ್ ಫೈನಲ್ ಹೋರಾಟ ಹಣಾಹಣಿಯನ್ನು ಮಾಡುತ್ತೆ. ಆದಷ್ಟು ಬೇಗ ಈ ಪಂದ್ಯಾಟಗಳ ಬಳಿಕ ಅಂಗಣಗಳ ಪ್ರವೇಶನ ಕಾಣಿಂದಾಗಿ ನಿಮ್ಮನ್ನ ಕೇಳ್ತಾ ಇದ್ದಾವೆ. ಅಕ್ಷಯ ಎಸ್ಆರ್ಗೆ ಭಾಗವನ್ನು ಕಾಣುವಂತ ಎಸ್ಆರ್ ಓಟಗಳನ್ನು ನೀಡ್ತಾ ಇಲ್ಲ. ಮತ್ತೆ ಡಾಡಳಿ ಚೆಂಡುಗಳ ಸೇರ್ಪಡೆ ಅಂಕಿ ಅಂಶಗಳ ಪಟ್ಟಿಯನ್ನು ಕಡ್ಕೊಂಡ್ರು. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿ ಮತ್ತೆ ರನ್ಔಟ್ ಅವಕಾಶನ ಮತ್ತೆ ಕೈ ಚೆಲ್ಲಿದ್ರು. ಒಂದೋಟ ಲೆಗ್ ಬಾಯ್ ಸೂಚನಾ ಮುಖೇನವಾಗಿ ಪೂರೈಕೆಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಅಂಕಿ ಅಂಶಗಳ ಪಟ್ಟಿ ಮತ್ತೆ ಒಂದೊಂದು ಹೆಚ್ಚುವರಿಯ ಸೇರ್ಪಡೆ ಆಗ್ತಾ ಇದೆ. ಶಾರ್ಟ್ ರಾಜಿಂಗ್ ಡಾಲ್ವರ್ ಕ್ರಾಸ್ ರನ್ ಹೊಡೆದವನ್ನ ಕಾಣುವಂತ ಪ್ರಯತ್ನ. ಮತ್ತೆ ಓಟುಗಳು ಬರ್ತಾ ಇದೆ. ಡಾಟರ್ ಚೆಂಡುಗಳ ಸೇರ್ಪಡೆ ಅಂಕಿ ಅಂಶಗಳ ಪಡೆ ಕಳ್ಕೊಳ್ತಾ ಲಾಸ್ಟ್ ಓವರ್. ಓಟುಗಳು ಬರ್ತಾ ಇಲ್ಲ. ಗುಡ್ ಲ್ಯಾಂಡ್ ಡೆಲಿವರಿ. ಅಕ್ಷಯ ತೋರ್ಪಡಿಸ್ತಾ ಇದ್ದಾರೆ ಪಂಚಜನ್ಯದ ಪರವಾಗಿ. ಯಾರ್ ಕರ್ಲಾಂಡ್ ಡೆಲಿವರಿ ಮತ್ತೆ ಓಟುಗಳು ಬರ್ತಾ ಇಲ್ಲ. ಮುಖೇನವಾಗಿ ನಿರ್ಣಾಯಕ ಪಂದ್ಯಾಟದ ಜಯವನ್ನ ಕೂಡ ದಾಖಲಿಸಿದ್ರು ಪಂಚಜನ್ಯ ಕೋಟದ ತಂಡ. ಈ ಪಂದ್ಯಾಟದ ಜಯವನ್ನು ಕೂಡ ದಾಖಲಿಸ್ತಾ ಇದ್ದಾರೆ. ನಿರ್ಣಾಯಕ ಪಂದ್ಯಾಟವನ್ನು ಸೋತು ಈ ಪಂದ್ಯಾಟವನ್ನು ಸೋಲನ್ನು ಕಂಡರು ಕೂಡ 11 ಬುಲೆಟ್ಸಿನ ತಂಡಕ್ಕೂ ಕೂಡ ಅಭಿಮಾನದ ಕೃತಜ್ಞತೆಯನ್ನು ಕೂಡ ಸಮರ್ಪಿಸಿಕೊಂಡು SWH ರೈಸಿಂಗ್ ಸ್ಟಾರ್ ಒಂದ ಟಾಸ್ ಸೂಚನೆ ಇವಾಗ ಕೊಡ್ತಾ ಇದೆ. SWH ರೈಸಿಂಗ್ ಸ್ಟಾರ್ ಒಂದ ಟಾಸ್ ಕಡೆ ಬಾಲ್ ಫಸ್ಟ್ ನಿರ್ಧಾರವನ್ನು ಮಾಡ್ತಾ ಇದೆ. ಆ ನಿಟ್ಟಲ್ಲಿ ಮುಂದಿನ ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ HM ಫ್ರೆಂಡ್ಸ್ ಬೆಂಗಳೂರನ್ನು ಎದುರಿಸದೆ ಪಂದ್ಯಾಟದಲ್ಲಿ ಅಂಗಣ ಒಳ ಭಾಗದಲ್ಲಿ